ವಿದ್ಯಾರ್ಥಿಗಳೇ, ಹಿಂಗೆ ಬಂದಾಗ ಹೆಂಗೆ ಮಾಡಬೇಕು? ಎಲ್ಲ ರೀತಿ ಗಣಿತಗಳು ನಿಮ್ಗೆ ಅನುಭವ ಇರಬೇಕು. ಇದನ್ನ ಎಷ್ಟಕ್ಕೆ ಕೊಂಡಾನ? 500 ಕೊಂಡಾನ. 0 ಬಿಂದು ಹಾನಿ ಆಯಿತು. ಮಾರಿದಾಗ 0.1 ಹಾನಿ ಆಯಿತು. ಅದರ ಮಾರಾಟದ ಬೆಲೆ ಎಷ್ಟು? ನಿಮಗೆ ಭಿನ್ನ ರಾಶಿ ಬಂತು, ಪೂರ್ಣ ಸಂಖ್ಯೆದಾಗ ಬಂತು, ಆಮೇಲೆ ದಶಮಾಂಶದಾಗ ಬರ್ತದಂತ ಹೇಳಿದ್ದೆ ನಾನು ನಿಮಗೆ. ಹಿಂಗೆ ದಶಮಾಂಶದಾಗ ಬಂದಾಗ ನಾವು ಹೆಂಗೆ ಮಾಡಬೇಕು? ಭಾಳ ಸರಳ. ತಿಳ್ಕೊಂಡು ಬಿಟ್ರೆ ಯಾವುದೂ ಬೇರೆ ಅಲ್ಲ. ನೀವು ಒಂದು ಸೈಕಲ್ 500 ರೂಪಾಯಿಗೆ ಕೊಳ್ಳಲಾಯಿತು. ಕೊಂಡ ಬೆಲೆ ಎಷ್ಟಾಯ್ತು? 500 ಅದು. ಅದನ್ನು ಮಾರಿದಾಗ 0.1 ಹಾನಿ ಆಯಿತು. ಅದರ ಮಾರಾಟದ ಬೆಲೆ ಎಷ್ಟು? ಶೇಕಡ ಕೊಟ್ಟಿಲ್ಲ. ಶೇಕಡ 1 ಅಂದಿದ್ದಾದ್ರೆ ಮತ್ತೆ ಬೇರೆ ಅರ್ಥ ಆಗ್ತದೆ. ಅದನ್ನು ತಲೆಗೆ ಇಟ್ಕೋಬೇಕು ನೀವು. ಶೇಕಡ ಕೊಟ್ಟಾನು ನೋಡ್ರಿ, ಶೇಕಡ 1 ಹಾನಿ ಆಯಿತು ಅಂದಿದ್ದ ಅಂದ್ರೆ ನೀವು ವಿಚಾರ ಬೇರೆ ಮಾಡ್ಬೇಕು. 100 ಕೊಂಡ ಬೆಲೆ ಇದ್ದಾಗ 0.1 ಹಾನಿ, 500 ಕೊಂಡ ಬೆಲೆ ಬಂದಾಗ ಹಾನಿ ಎಷ್ಟು ಮಾಡ್ಬೋದು. ಆದ್ರೆ ಇಲ್ಲಿ ಭಿನ್ನ ರಾಶಿ ಬಂತು, ಏನರೆ ಬಂತು. ಇದನ್ನ ನೋಡ್ರಿ, 1 ಬಂದದ, ಆಮೇಲೆ 10ನೇ 1 ಬಂದಿತ್ತಂದ್ರೆ ಅವಾಗ 100 ಅಂತ ತಿಳ್ಕೊಬಾರ್ದು. 1 ಕೊಂಡ ಬೆಲೆ ಇದ್ದಾಗ, ಈಗ ಇದು ದಶಮಾಂಶದ ನಾವು ಒಪ್ಕೋತಂದು ಅಕಸ್ಮಾತ್ ಹಿಂಗೆ ಕೊಟ್ಟಿದ್ರಂದ್ರೆ ಏನು ಮಾಡ್ತೀರಿ? ಹಿಂಗೆ ಕೊಟ್ಟಾಗ ಈ ದಶಮಾಂಶ ಇದಂದ್ರೆ ಒಂದೇ, ಇದಂದ್ರೆ ಒಂದೇ. ಈಗ 1 ಕೊಂಡ ಬೆಲೆ ಇದ್ದಾಗ 0.1 ಹಾನಿ, 500 ಕೊಂಡ ಬೆಲೆ ಇದ್ದಾಗ ಎಷ್ಟು ಹಾನಿ ತೆಗೆದು ಮಾಡ್ರಿ. 1 ಕೊಂಡ ಬೆಲೆ ಇದ್ದಾಗ 1/10 ಹಾನಿ, 500 ಕೊಂಡ ಬೆಲೆ ಇದ್ದಾಗ ಹಿಂಗೆ ಅಕಸ್ಮಾತ್ ಭಿನ್ನ ರಾಶಿ ಒಳಗೆ ಬಂದ್ರೆ 1 ಕೊಂಡ ಬೆಲೆ ಇದ್ದಾಗ 1/10 ಹಾನಿ. ದಶಮಾಂಶದಾಗದ 1 ಕೊಂಡ ಬೆಲೆ ಇದ್ದಾಗ 0.1 ಹಾನಿ. ನಿಮಗೆ ನಾಳೆ ನಾ ಮುಂದಿನ ಪೇಪರ್ದಾಗ ಹಾಕಿರ್ತಾನೋ, ನೀವು ಲಕ್ಷ ಕೊಟ್ಟು ಮಾಡಿ ಬಿಡಿಸೋದಾದ ಕೂಡಲೇ ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ ಆನ್ ಮಾಡ್ರಿ. ಕೊಂಡ ಬೆಲೆ ಬರೋಬ್ಬರಿ 500 ರೂಪಾಯಿ. ಆಮೇಲೆ ಹಾನಿ ಬರೋಬ್ಬರಿ 0.1, ಶೇಕಡ ಇಲ್ಲ. ಆಮೇಲೆ ಈಗ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು ನೋಡಿ. 1 ಕೊಂಡ ಬೆಲೆ ಇದ್ದಾಗ ದಶಮಾಂಶ ಇದ್ದಾಗ ಏನು ಮಾಡ್ಬೇಕು ನೋಡ್ರಿ. 1 ಕೊಂಡ ಬೆಲೆ ಇದ್ದಾಗ 1 ಕೊಂಡ ಬೆಲೆಗೆ 0.1 ಹಾನಿ. 500 ಕೊಂಡ ಬೆಲೆ ಇದ್ದಾಗ 500 ಕೊಂಡ ಬೆಲೆ ಇದ್ದಾಗ ಹಾನಿ ಎಷ್ಟು? 500 ಗುಂಡ್ಲೆ 0.1 ಸರಾಸ ಬೆಲೆ 1, ಇದರ ಸ್ಥಾನ ಬೆಲೆ 10 ನೋಡಿ. ಈ 0 ಹೊತ್ತು, ಈ 0 ಇಲ್ಲಿ ಇದರ ಸ್ಥಾನ ಬೆಲೆ ಕೊಟ್ಟರೆ 1 ಆಯ್ತು. ಎಷ್ಟಾಯ್ತು ನೋಡ್ರಿ? ಹಾನಿ 50 ರೂಪಾಯಿ ಆಯ್ತು ನೋಡಿ. ಇಷ್ಟೇ ಹಾನಿ ಬರೋಬ್ಬರಿ 50 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. ಭಯಪಟ್ಟ ಆಗ್ಬೇಕು ನಿಮಗೆ. 500 ಕೊಂಡ ಬೆಲೆ ಆಯ್ತು, 50 ರೂಪಾಯಿ ಹಾನಿ ಆಯ್ತು. ಕಳೀರಿ, ಬರೋಬ್ಬರಿ 450 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 450 ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲ ನೋಡ್ರಿ, 450. ಉತ್ತರ ಸಂಖ್ಯೆ ಸಿ. ಲಾಭ ಕೊಟ್ಟೋದ್ರ ಮೇಲೆ ಮಾಡಿದ್ರಿ, ಈಗ ಹಾನಿ ಕೊಟ್ಟೋದ್ರ ಮೇಲೆ ಮಾಡಿದ್ರಿ. ಇನ್ನು ಕೊಂಡ ಬೆಲೆ ಮಾರಾಟದ ಬೆಲೆ ಬಂದಾಗ ನೀವು ಲೆಕ್ಕ ಮಾಡಬೇಕಾಗ್ತದೆ. ಮುಂದೆ ಚೇಂಜ್ ಆಗ್ತಾವ. ಎಲ್ಲ ರೀತಿಯ ಗಣಿತಗಳನ್ನು ನಾವು ಮಾಡಿ ನಿಮಗೆ ಹಾಕಿರ್ತೀವಿ ಒಂದೊಂದು. ಆಮೇಲೆ ಮಾಡೆಲ್ ಪೇಪರ್, ಕ್ವಶನ್ ಪೇಪರ್ ಏನಿರ್ತಾವಲ್ಲ ಅವು ಟಫ್ ಇರ್ತಾವೆ. ಅವು ಈಗ ಏನದ ನಿಮಗೆ ಇದು ಬೇಸಿಕ್ ಲಾಭ ಹಾನಿ ಲೆಕ್ಕಗಳು. ಇವು ದಶಮಾಂಶದಾಗ ಬಂದಾಗ ಹೆಂಗೆ ಮಾಡಬೇಕು, ಭಿನ್ನ ರಾಶಿಯಾಗ ಬಂದಾಗ ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಇರಬೇಕು. ಇಲ್ಲಿ 0.1 ಬರೋದ್ರ ಮೇಲೆ ಹಿಂಗೆ ಕೊಟ್ಟಿದ್ದಂದ್ರೆ ನೀವು ಏನು ಮಾಡ್ತೀರಿ? ಎರಡು ಒಂದೇ ಅದ. ಹಿಂಗೆ ಕೊಡೋದ್ರ ಹಿಂಗೆ ಕೊಟ್ಟಿದ್ದಂದ್ರೆ ನೀವೇನು ಬರೀಬೇಕು? 1 ಕೊಂಡ ಬೆಲೆಗೆ 1/10 ಹಾನಿ,
500 ಕೊಂಡ ಬೆಲೆಗೆ ಅಷ್ಟು, ಅದು ಅಷ್ಟೇ ಬರ್ತದೆ. ಹೇಳಿದ ನೆನ್ಪಿಟ್ಕೋರಿ, ಎಲ್ಲ ಹೇಳಿದಂದೇ ನೀವು ಮಾಡ್ಬೇಕಂತಲ್ಲ. ಒಂದೊಂದು ಪಾಯಿಂಟ್ಸ್ಗಳನ್ನು ಹೇಳಿರ್ತಾನೋ ಒಳಗೆ ಒಂದೊಂದು ನೆನ್ಪಿಟ್ಕೊಂಡಿರ್ತಾವೆ. ಹುಡುಗರು ಶಾಣೆ ಭಾಳ ಇರ್ತಾವ. ಸರ್ ಭಿನ್ನ ರಾಶಿ ಒಳಗೆ ಕೊಟ್ಟಾಗ ಹಿಂಗೆ ಹೇಳಿದ್ರು ನಾ ಹಾಗೆ ಮಾಡ್ತೇನೆ ಅಂತ ಒಳಗೆ ಒಂದೊಂದು ಗಣಿತಗಳನ್ನು ನಾವು ಏನು ಮಾಡ್ತೀವಿ, ಗುಪ್ತ ಇಟ್ಬಿಡ್ತೀವಿ. ಯಾವ ಹುಡುಗ ನೆನ್ಪಿಟ್ಕೊಂಡು ಮಾಡ್ತಾನ ಅದನ್ನು ನಾವು ಹಾಕಂಗಿಲ್ಲ ಮಾದರಿ, ಅವ್ನು ನೆನಪಾಗಿ ಉತ್ತರ ಹಾಕ್ತಿರ್ತಾನೆ. ನಾವು ಶಾಣೆ ಚೆನ್ನಾಗಿ ಬಿಡಿಸು ಬರ್ಕೋರಿ ಫೇರ್ದಾಗ.